How are you, Mr. Lankesh? Super, Mr. Lokesh. How are you, audience? How are you, nice population? Super. Fantastic. ಎಲ್ಲರಿಗೂ ಸ್ವಾಗತ. ನನ್ನ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಮಿಸ್ಟರ್ ಲಂಕೇಶ್. ಹೇಳಿ ಮಿಸ್ಟರ್ ಲೋಕೇಶ್. ಇಡೀ ಪ್ರಪಂಚದಲ್ಲಿ ನಗುಗಿಂತ ಸಿಕ್ಕಾಪಟ್ಟೆ ಪ್ಯೂರ್ ಆಗಿರೋದು ಇನ್ಯಾವುದು ಸಿಗಲ್ಲ. ಅದರಲ್ಲೂ ಮಕ್ಕಳ ನಗು ಅಂದ್ರೆ ಅಪ್ಪಟ ಅಪರಂಜಿ ಅಂತಾನೆ ಹೇಳ್ಬೋದು. ಅಫ್ಕೋರ್ಸ್. ವಿಚಾರ ಏನು ಅಂದ್ರೆ ನಮ್ಮ ಕಲರ್ಸ್ ಕನ್ನಡದಲ್ಲಿ ಹಲವಾರು ಕುಟುಂಬಗಳಿದೆ. ಆ ಕುಟುಂಬಗಳಲ್ಲಿ ಹಲವಾರು ಪುಟ್ಪುಟಾಣಿ ಮಕ್ಕಳಿವೆ. ಇವತ್ತು ನಮ್ಮ ಕಲರ್ಸ್ ಕನ್ನಡದಲ್ಲಿ ಬರುವಂತ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಿರುವಂತ ಪುಟ್ಪುಟಾಣಿ ಮಕ್ಕಳು ನಮ್ಮ ಮಜಾ ಟಾಕೀಸ್ಗೆ ಬಂದಿವೆ. ಅವರು ಎಷ್ಟು ತರಲೆ ಮಾಡ್ತಾರೆ ಅಂತ ನೋಡಿ ಎಂಜಾಯ್ ಮಾಡೋಣ. ಸೊ ಅವ್ರನ್ನ ವೆಲ್ಕಮ್ ಮಾಡೋಣ. ಪ್ಲೀಸ್ ವೆಲ್ಕಮ್ ಲಕ್ಷ್ಮೀ ಬಾರಮ್ಮ ಸೀರಿಯಲಿನ ಸಿರಿ, ಅಗ್ನಿ ಸಾಕ್ಷಿಯಿಂದ ರಾಧಿಕಾ ಅಂಡ್ ರಾಧಾ ರಮಣ ಇಂದ ತೇಜಸ್. मजा 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 से जाना मजा टाकीस मजा टाकीस निजा 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 हो सदा शोकीस हो साथ क्रेजीस नोडल को मजा एडल को मजा आकल को मजा ऊकल को मजा ಎಲ್ಲ ತಪ್ಪು ನಡೆಯ ಮತ್ತು ನೀಡುವ ಸಜಾ ಮಜಾ 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 से जाना मजा टाकीस मजा टाकीस. ಬನ್ನಿಲ್ ನಿಮ್ಗೇನೋ ಹೇಳ್ತೀನಿ. ಏನು ಅನ್ನಿ ಇಲ್ಲ ಅನ್ನಿ ಏನ್ ಬೇಕು? ಕುಸುಮರಿ ಮಾಡ್ಕೊಳ್ಳಿ. ಅಯ್ಯೋ ಅಯ್ಯಪ್ಪ. ಸಖತ್ ಸ್ಟ್ರಾಂಗ್ ಅಲ್ವಾ? ಇವಾಗ ನಡಿ ನೋಡೋಣ. ಇದೊಳಗಲ್ಲ ಪಾಪ ಮಗುನ ಎತ್ಕೊಂಡಿದೀನಿ ನಾನು. ನೀವು ಬಂದ್ಬಿಟ್ಟು ಕಚ್ಕೊಳ್ಳಿ ಕೊಟ್ರೆ ನಾನು ಬಿಡಿಸ್ಬಿಡಲ್ವಾ? ಅಪ್ಪ ನೀನೇನು ಆಯ್ತು, ನಾನು ಸ್ಟ್ರಾಂಗ್, ನನ್ಗೇನು ಆಗಲ್ಲ. ಏನ್ ಮಾಡ್ತೇನೆ ಮಾಡು. ಹೌದಾ, ನೀವು ಸ್ಟ್ರಾಂಗ್ ಅಲ್ವಾ? ಆದ್ರೆ ಮಾರ್ಚ್ ಶುರು ಮಾಡೋಕ್ಕಿಂತ ಮುಂಚೆ ಫಸ್ಟ್ ಒಂದು ಟೆಸ್ಟ್ ತಗೊಂಬಿಡೋಣ. ಎಷ್ಟು ಬರ್ತಾ ಇದ್ದಂಗೆ ಇಡ್ತಾವ್ರ ಆಪ್. ಏನ್ ಏನು? ನಾವು 3 ಜನ ಸೇರ್ಕೊಂಡು ನಿಮ್ಮನ್ನ ಆ ಕಡೆ ಹೇಳ್ತೀವಿ, ನೀವ್ ಒಬ್ರೇ ನಮ್ಮನ್ನ ಈ ಕಡೆ ಹೇಳಿರಿ. ನೋಡೋಣ ಯಾರು ಗೆಲ್ತಾರೆ ಅಂತ. ಹೇಳಿತೀರಿ ಅಂದ್ರೆ ಹೆಂಗ್ ಹೇಳಿತೀರಿ? ಕೈ ನಿಮ್ಮ ಕೈ ಹಿಡ್ಕೊಂಡು ಹಂಗೆ ಹಿಂಗ್ ಇಟ್ಕೊಂಡು ಹೇಳಿ. ಕಮಾನ್. ಏಯ್ ಎಲ್ರಮ್ಮ ಏನು ಪರ್ವತ ಮೂವ್ ಆಗ್ತಾ ಇಲ್ಲ. ಹಾ, ಹೇಗಿದ್ದೀರಾ ಪುಟಾಣಿಗಳ? ಸಾಕಾಗಿದೀವಿ. ಸಿರಿ ಆಕ್ಚುಲಿ ಗುಮ್ಮ ಕ್ಯಾರೆಕ್ಟರ್ ಮಾಡಿರೋದು. ಆದ್ರೆ ಸಿರಿ ನೋಡಿದ್ರೆ ಭಯ ಆಗುತ್ತಾ ನಿಮ್ಗೆ? ಏನಾಗಲ್ಲ, ಭಯನೇ ಆಗಲ್ಲ. ಎಂತ ಕ್ಯೂಟ್ ಆದ ಗುಮ್ಮ ಅಲ್ವಾ ಇದು? ಕ್ಯೂಟ್ ಆಗಿದಾಳೆ ಸರಿ. ಅಲ್ವಾ? ಈ ಮಾಡ ಈ ಆದ್ರೆ ಗುಮ್ಮಗೆ ತುಂಬಾ ಗ್ಯಾಪ್ಗಳಿದೆ. ಈ ಕಡೆಯಿಂದ ಮೆಟ್ರೋ ಹೋಗುತ್ತೆ, ಆ ಕಡೆಯಿಂದ ಮೆಟ್ರೋ ಬರುತ್ತೆ. ಹಾ ತೇಜಸ್. ಏ ಮಾಮ, ಹೇಳಪ್ಪ, ಏನೋ ಪ್ರಶ್ನೆ ಎಲ್ಲ ಕೇಳ್ಬೇಕು ಅಂತಿದ್ದಂತಾನೆ. ಏನ್ ಕೇಳ್ಬೇಕು ಅಂತಿದ್ಯಾ? ಸಾಗರನ ಪುತ್ರ ಸಾಂಬಾರಿನ ಮಿತ್ರ ಯಾರು? ಕೆರ್ಕೊಳ್ಳಿ ತಲೆ. ಸಾಗರನ ಪುತ್ರ ಸುಜನ್ ಮಾಮ ಬಿಟ್ರೆ ಯಾರು ಹೇಳ್ಬಾರ್ದು. ಸಾಗರನ ಪುತ್ರ ಸಾಂಬಾರಿನ ಮಿತ್ರ ಯಾರು ಮಿಸ್ಟರ್ ಲೋಕೇಶ್? ಸಾಗರನ ಉಪ್ಪು. ನಾನೊಂದು ನೋಡಿ, ನಾನ್ ತಲೆ ಉಪಯೋಗಿಸ್ಕೊಂಡು ಉಪ್ಪು ಅಂತ ಹೇಳಿದೆ. ಈ ಅಮ್ಮ ಅಲ್ಲಿ ಕೂತ್ಕೊಂಡು ಹಿಂಗಂತ ಇದೆ, ಸುಳ್ಳು ಹೇಳ್ಕೊಂಡೆ. ಮೀನಂತೆ, ಮೀನು. ಮಾಮ, ನಾನೊಂದು ಹಾ, ಕತ್ಲೆ ಮನೆ ಚಿನ್ನದ ಬೀಗ. ಕತ್ಲೆ ಮನೆ ಚಿನ್ನದ ಬೀಗ. ಕ್ಲೂ ಇಲ್ಲ. ಇಜಿಲ ಅವ್ರ ಮನೆ. ಕತ್ಲೆ ಮನೆ ಚಿನ್ನದ. ಹಾ ಕರೆಕ್ಟ್. ಮೂಗು ಮೂಗುತಿ. ಕರೆಕ್ಟಾ? ನೀನಾ? ನೀವು ಸ್ನಾನ ಮಾಡ್ಬೇಕಾದ್ರೆ ಬೆಳ್ಳ ಹಸಿ ಆಗಲ್ಲ, ಯಾಕೆ? ನನಗೆ ಈ ಉತ್ತರ ಗೊತ್ತಾದ್ರೂ ನೀನ್ ಹೇಳು ಯಾಕೆ? ಯಾಕಂದ್ರೆ ಅದ್ ನನ್ ಬೆಳ್ಳ. ಅಂದ್ರೆ ಮೋಹನ್ ಸ್ನಾನ ಮಾಡಿದಾಗ ಅವ್ರ ಬೆಳ್ಳೆ ಒದ್ದೆ ಆಗಲ್ಲ, ಯಾಕೆ ಹೇಳು? ಯಾಕಂದ್ರೆ ಅದ್ ಅವ್ರ ಬೆಳ್ಳು, ಅದಕ್ಕೆ. ಹಾ, ಅವ್ರು ಒದ್ದೆ ಆಗಲ್ಲ. ಸ್ನಾನ ಮಾಡೋದೇ ಇಲ್ಲ, ಅದಕ್ಕೆ. ನಾವು ಮಗ್ಗ ಇಟ್ಕೊಂಡಿರ್ತೇವೆ, ಮಗ್ಗ. ಅವ್ರು ಸ್ನಾನಕ್ಕೆ ಹೇಳಿದ್ದು, ಬೇರೆದಕ್ಕಲ್ಲ. ಒಟ್ನಲ್ಲಿ ಮೋಹನ್, ನಿಮ್ಮ ಸತ್ಯ ಮಕ್ಕಳು ಗೊತ್ತಾಗೋಗಿದೆ. ಇನ್ಮೇಲೆ ಆದ್ರೂ ಸ್ನಾನ ಮಾಡೋದಕ್ಕೆ ಶುರು ಮಾಡಿ. ಹಾ ಪುಟಾಣಿಗಳ, ವೆಲ್ಕಮ್ ಟು ಮಜಾ ಟಾಕೀಸ್. ಬನ್ನಿ ಕೂತ್ಕೊಳ್ಳಿ. ತೇಜಸ್ ತುಂಬಾ ಚೂಟಿ ಆಗಿದ್ದಾನೆ. ನೋಡೋಣ ಮಿಸ್ಟರ್ ಲೋಕೇಶ್ ತರ ಒಂದ್ ಎಂಟ್ರಿ ಕೊಟ್ಟು ಅನೌನ್ಸ್ ಮಾಡ್ಬೇಕು. ಲೋಕೇಶ್ ಅವ್ರ ತರ ಮಾಡ್ತೀಯಾ? ಬಾ, ಅಲ್ಲಿಂದ ಬಾ, ಆ ಕಡೆಯಿಂದನೇ ಬಾ, ಪರವಾಗಿಲ್ಲ.
मजा 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 सुजाना मजा टाकीस निजा 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 हो सुजा शोकीस हो साथ क्रेजीस नोडल को मजा आकल को मजा तूकड़के मजा ಎಲ್ಲ ತಪ್ಪು ನಗೆಯ ಮತ್ತು ನೀಡುವ ಸುಜಾ ಮಜಾ 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 ಸುಜಾನ ಮಜಾ टाकीस How are you, Mr. Lankesh? ಸೂಪರ್ ಮಿಸ್ಟರ್ Nice to meet you. ನೀವು ಆಡಿಯನ್ಸ್ ಲಂಕೇಶ್ ಅವರೇ, ಹೌದು ನಿಮ್ಗೊಂದು ಹೇಳ್ಬೇಕು. ಇವತ್ತು ನಾನು ಬೆಳಗ್ಗೆ ಎದ್ದ ತಕ್ಷಣ ಟಿವಿ ಆನ್ ಮಾಡಿದೆ ನ್ಯೂಸ್ ನೋಡೋಕೆ. ಅಲ್ಲಿ ಬ್ರೇಕಿಂಗ್ ನ್ಯೂಸ್ ರೀ. ಏನ್ ಬ್ರೇಕಿಂಗ್ ನ್ಯೂಸ್? ಅಯ್ಯೋ, ಹೀಗೂ ಉಂಟೆ ರಿಪೀಟ್ ಹಾಕಿದ್ರು. ಓ ಮೈ ಗಾಡ್, ಅದ್ರಲ್ಲಿ ಏನಿತ್ತು ಗೊತ್ತಾ? ಏನಿತ್ತು? ನಾನು ಹೇಳಲ್ಲ, ಮಾಡಿ ತೋರಿಸ್ತೀನಿ. ಹಾ, ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಮಜಾ ಟಾಕೀಸ್ ನಲ್ಲಿ ಒಂದು ಪವಾಡ ನಡೆದಿದೆ. ಅದೇನಂತ ನಿಮಗೆ ಗೊತ್ತಾಗ್ಬೇಕಾ? ಇದು ನಿಮ್ಮ ಮುಂದೆ ಹೀಗೂ ಉಂಟೆ. ಅನಾದಿ ಕಾಲದಿಂದ ನಿಶ್ಚಯವಾಗಿದ್ದ ಲಂಕೇಶ್ ಅವರ ತಲೆ ಮೇಲೆ ಕೂದಲು ಬಂದಿದೆ. ಮುದ್ದೇಶಿಂಗೆ ಕೂಸ್ಟಲ್ ಜಾಬ್ ಸಿಕ್ಕಿದೆ. ರಾಣಿಗೆ ಅವಳಿ ಜವಳಿ ಮಕ್ಕಳಾಗಿದೆ. ಸ್ಟ್ಯಾಂಡಿಂಗ್ ವರಲಕ್ಷ್ಮಿ ಹಲ್ಸೆಟ್ ಮತ್ತು ಮೇಕಪ್ ಇಲ್ಲದೆ ಮಜಾ ಟಾಕೀಸ್ ಸ್ಟೇಜ್ ಮೇಲೆ ಬಂದಿದ್ದಾರೆ. ರಾಧಿಕಾಗೆ ಫೇವರೇಟ್ ಹೀರೋಯಿನ್ ಯಾರು? ಪುನೀತ್ ರಾಜ್ಕುಮಾರ್. ಪುನೀತ್ ರಾಜ್ಕುಮಾರ್. ರಾಧಿಕಾ ಪಂಡಿತ್. ಓಕೆ, ಇವಾಗ ಅವ್ರ ತರ ಆಕ್ಟ್ ಮಾಡ್ತೀಯಾ? ಡೈಲಾಗು, ಡ್ಯಾನ್ಸು? ಒಂದ್ ನಿಮಿಷ. ಡಾನ್ಸ್ ಮಾಡ್ತೀನಿ. ಡಾನ್ಸ್ ಯಾರ ತರ ಡ್ಯಾನ್ಸ್ ಮಾಡ್ತೀಯಾ? ರಾಧಿಕಾ ಪಂಡಿತ್. ರಾಧಿಕಾ ಪಂಡಿತ್ ತರ ಮಾಡ್ತೀಯಾ? ಬಾ. ಅಪ್ಪ ವಿನೋದ, ಹಾಕಪ್ಪ. ವಾ ಸಿರಿ, ನೀನು ನೋಡೋದಕ್ಕೆ ಇಷ್ಟೊಂದು ಕ್ವೈಟ್ ಆಗಿದೆಯಲ್ಲ, ಶೂಟಿಂಗ್ ಅಲ್ಲಿ ಬೇಜಾನ್ ತರಲೆ ಮಾಡ್ತಿದ್ದಲ್ಲ, ಹೆಂಗದು? ಏನೇನ್ ತರಲೆ ಮಾಡ್ತಿದ್ದೆ ನೀನು? ಒಂದೊಂದ್ಸತಿ ನಂಗೆ ಮೈಕ್ ಹಾಕೊಳಕ್ ತುಂಬಾ ಹಿಂಸೆ ಆಗತ್ತೆ. ಅದಕ್ಕೆ ಮೈಕಲ್ಲಿರೋ ಗಮ್ ಇರುತ್ತಲ್ವಾ, ಅದನ್ನೆಲ್ಲ ಹಿಂಗೆಲ್ಲ ಉಜ್ಜಿ ಬಿಸಾಕ್ಬಿಟ್ಟು ಡೈರೆಕ್ಟ್ರ್ ನನ್ನನ್ನ ಶಾರ್ಟಿಗೆ ಕರೆದಾಗ ಮೈಕ್ ಇದೆಯಾ ಅಂತ ಕೇಳ್ತಾರೆ. ಮೈಕಲ್ಲಿ ಗಮ್ಮೇ ಇಲ್ಲ ಅಂತೀನಿ. ಅವಾಗ ಡೈರೆಕ್ಟ್ರು ಅಂಕಲು ಮೈಕ್ ಅಂಕಲಿಗೆ ಬೈತಾರೆ. ಆಮೇಲೆ ಮೇಕಪ್ ಮಾಡ್ಕೋಬೇಕಾದ್ರೆ ಮೇಕಪ್ ಮಾಡಿದ್ಮೇಲೆ ನಂಗೆ ಲಿಪ್ಸ್ಟಿಕ್ಕೇ ಹಚ್ಚಲ್ಲ. ಲಿಪ್ಸ್ಟಿಕ್ ಅಂದ್ರೆ ನಂಗೆ ತುಂಬಾ ಇಷ್ಟ. ಅವಾಗ ಅವರು ಮೇಲೆ ಇಲ್ಲ ಅಂದ್ರೆ ಆಚೆ ಇದ್ದಾಗ ಲಿಪ್ಸ್ಟಿಕ್ ತಗೊಂಡು ಹಚ್ಕೊಂತ ಇದ್ದೆ. ಅವಾಗ ಮೇಲೆ ಶಾರ್ಟಿಗೆ ಹೋದಾಗ ಡೈರೆಕ್ಟರ್ ಸರ್ ಮೇಕಪ್ ಅಂಕಲ್ಗೂ ಬೈತಾ ಇದ್ರು. ಅದಕ್ಕೆ ನಾನು ಅವ್ರಿಗೆ ಸಾರಿ ಕೇಳ್ತೀನಿ. ಮೆಟ್ರೋ ಟ್ರೈನ್ಗೆ ಅಂಬಾಸಿಡರ್ ಆಗಿ ತಗೋಬಹುದು ಇಲ್ಲ. ಫುಲ್ ಫಾಸ್ಟ್ ಆಗಿ ಒಂದೇ ಪೇಸ್ ಅಲ್ಲಿ ನೀಟ್ ಆಗಿ ಕವರ್ ಆಗುತ್ತೆ. ಶಾಬಾಸ್. ನಾನು ನಿಮಗೆ ಒಂದು ಸರ್ಪ್ರೈಸ್ ಕೊಡ್ಲಾ? ನನಗೆ? ಏನು? ವೆರಿ ಗುಡ್. ಅಯ್ಯೋ ಕಂದ,
ನಾನಿಂತ ಭಯಾನಕವಾದಂತ ಗುಮ್ಮಗಳನ್ನ ನೋಡ್ಬಿಟ್ಟು ನಿನ್ನಂತ ಮುದ್ದಾದ ಗುಮ್ಮ ನೋಡಿದ್ರೆ ಮುದ್ದು ಮಾಡ್ಬೇಕು ಅನ್ಸುತ್ತೆ ಹೊರತು ಯಾವುದೇ ಕಾರಣಕ್ಕೂ ಭಯ ಆಗಲ್ಲ ಚಿನ್ನಿ. ನನ್ನ ಹೆಂಡತಿ ರಾಣಿ ಸೆಲ್ಫಿ ಹಿಂಗೆ ತಗೊಳ್ಳೋದು ಯಾವಾಗ್ಲೂ. ಅವಳ ಮಕ್ಕ ಇನ್ನ ಭಯಾನಕವಾಗಿರುತ್ತೆ. ತೇಜಸ್, ನಿಂಗೆ ಯೋಗ ಎಲ್ಲ ಬರುತ್ತದೆ? ಯೋಗ ಮಾಡೋದಕ್ಕೆ ಮಾಡ್ತೀನಿ. ಮಾಡ್ತೀಯಾ? ಮಾಡೊಂದೆರಡು ನೋಡೋಣ. ಸೂಪರ್. ಕೋಬ್ರಾ ಕೋಬ್ರಾ ಕೋಬ್ರಾ. ಮೂರ್ ಜನ ಒಟ್ಟೊಟ್ಟಿಗೆ ಬಂದಿದ್ದೀರಲ್ಲ, ವಾಟ್ ಈಸ್ ದ ಮ್ಯಾಟರ್? ಸೃಜಾ, ನೀನ್ ಏನ್ ಮಾಡ್ತಿದ್ದೆ ಗೊತ್ತಾ? ಪ್ರತಿ ಎಪಿಸೋಡ್ ನಲ್ಲಿ ವಯಸ್ಸಲ್ಲಿ ದೊಡ್ಡೋರಾಗಿರೋರ್ನೇ ಕರೆಸ್ತಾ ಇದ್ದೆ. ನನ್ನಂತ ಪುಟ್ಟ ಮಕ್ಕಳಿಗೆ ಜೊತೆನೇ ಇರ್ತಾ ಇರ್ಲಿಲ್ಲ. ಈ ಸತಿ ಎಲ್ಲ ನನ್ನ ವಯಸ್ಸಿನವ್ರನ್ನೇ ಕರ್ಸಿದ್ಯಾ, ಥ್ಯಾಂಕ್ಸ್ ಕಣೋ. ಅದಕ್ಕೆ ಇವ್ರನ್ನೆಲ್ಲ ಮೀಟ್ ಮಾಡಿ ಇವ್ರ ಜೊತೆ ಆಟ ಆಡೋಣ ಅಂತ ಬಂದಿದ್ದು. ಭಟ್ರು ನಾನು ಜೊತೆಗೆ ಬರ್ತೀನಿ ಅಂತ ಹೇಳಿದ್ರು. ಪಾಪ ಮದ್ವೆ ಇಲ್ಲ, ಮಕ್ಳಿಲ್ಲ, ಮೊಮ್ಮಕ್ಳು ಆಡ್ಸೋ ವಯಸ್ಸಲ್ಲಿ ಅಡ್ಗೆ ಮಾಡ್ಕೊಂಡು ಕೂತಿದ್ದಾರೆ. ಬಂದು ಆಟ ಆಡಿ ಅಂತ ಇವ್ರನ್ನು ಕರ್ಕೊಂಡ್ ಬಂದೆ. ಖಂಡಿಸ್ತೇನೆ. ನನಗೆ ಮೊಮ್ಮಕ್ಕಳಾಗಿಲ್ಲ ಅಂತ ಯಾರು ಹೇಳಿದ್ದು? ಮದುವೆ ಆಗಿಲ್ಲ ಅಷ್ಟೇ. ಅಂದ್ರೆ ಸಿನಿಮಾ ರಂಗದಲ್ಲಿ ಏನಾದ್ರೂ ಒಂದು ಸಾಧನೆ ಮಾಡಿ ಆಮೇಲೆ ಮದುವೆ ಆಗು ಅಂತ ಹೇಳಿ ನಾನು ಅನ್ಕೊಂಡಿದ್ದೆ. ನನ್ನನ್ನ ಸಿನಿಮಾ ರಂಗಕ್ಕೆ ಸೇರಿಸ್ತೇನೆ ಅಂತ ಹೇಳ್ಬಿಟ್ಟು ಮ್ಯೂಸಿಕ್ ಡೈರೆಕ್ಟರ್ ಮಾಡ್ತೇನೆ ಅಂತ ಹೇಳ್ಬಿಟ್ಟು ನನ್ನ ಇಲ್ಲಿ ಕರ್ಕೊಂಡ್ಬಂದು ಅಡಿಗೆ ಕೆಲಸಕ್ಕೆ ಮಾಡ್ಬಿಟ್ಟು ಸಂಬಳ ಇಲ್ಲ, ಬೋನಸ್ ಇಲ್ಲ, PF ಇಲ್ಲ, ಸ್ಟೈಪೆಂಡ್ ಇಲ್ಲ, ಪೆನ್ಷನ್ ಇಲ್ಲ, ಬರೀ ಟೆನ್ಷನ್. ಅದಕ್ಕೆ ಇವತ್ತು ಟೆನ್ಷನ್ ಕಲಿಯುವಂತ. ಹೇ ಕುರಿ, ಇವ್ರೇನೋ ಮಕ್ಕಳ ಜೊತೆ ಆಟ ಆಡೋಕೆ ಬಂದಿದ್ದಾರೆ. ನಿನಗೆ ಯಾವಾಗಿಂದ ಮಕ್ಕಳು ಕಂಡ್ರೆ ಇಷ್ಟ ಶುರು ಆಗೋಯ್ತು? ನನಗೆ ಬೇರೆಯವ್ರ ಮಕ್ಕಳು ಕಂಡ್ರೆ ಅಷ್ಟಿಷ್ಟ ಆಗಲ್ಲ. ನಂದು ವರದು ಮದುವೆ ಆದ್ಮೇಲೆ ನಮ್ದೇ ಪುಟ್ಟು ಕುರಿ ಮರಿಗಳಾಗುತ್ತಲ್ಲ, ಆ ಕುರಿ ಮಂದೆ ಜೊತೆ ಆರಾಮಾಗಿ ಆಟ ಆಡ್ಕೊಂಡಿರ್ತೀನಿ. ಆ ಭಾಗ್ಯ ನನಗೆ ದೇವರು ಯಾವಾಗ ಕೊಡ್ತಾನೋ. ಇದೊಂದು ಘೋರ ದುರಂತ ಆಗುತ್ತೆ. ಯಾಕೆ? ನಿನಗೆ ವರುಗೆ ಪುಟ್ ಕುರಿ ಮರಿಗಳಾದ್ರೆ ಮನೆ ತುಂಬಾ ಬರೀ ಕುರಿ ಪಿಕ್ಕೆಗಳೇ ಇರುತ್ತೆ. ಅವ್ರನ್ನ ಬಿಟ್ಟಾಕೋ. ವರು ಏನಂತೆ ಅವರು? ಕುರಿ ಕುರಿ ನಿನ್ ಮೌತ್ಗೆ ಇಷ್ಟು ಮಣ್ಣು ಹಾಕ. ಹೋಬ್ರಾ, ಮೌತ್ ಅಂದ್ರೆ ಏನು? ಮೂಗು. ಮೂಗ? ರೇ, ಮೂಗ್ ಯಾವನಾರು ಮಣ್ಣು ಹಾಕ್ತಾರೇನ್ರಿ? ನಿನ್ ಬಾಯಿಗೆ ಮಣ್ಣು ಹಾಕ ಅಂತ ಹೇಳೋದು. ಮೂಗ್ಗೆ ಮರಳು ಹಾಕಿದ್ರೆ ಸತ್ತೋಗ್ಬಿಡಲ್ವಾ? ಅಪ್ಪ ಮಾರಾಯ, ನಾ ಹೇಳಿದ ಅದೇನೆ. ಅದೇನಾ? ಹೋಬ್ರಾ, ಅದೇ ಅಂತಲ್ಲ, ನೀನು ಮೂಗು ಅಂತ ಹೇಳ್ಕೊಟ್ಟೆ. ಮೌತ್ ಅಂದ್ರೆ ನಾನು ಮೂಗ್ ಕೆಳಗಿರುವ ಬಾಯಿ ಅಂತ ಹೇಳಕ್ ಹೋದ್ರೆ ನೀನ್ ಅಷ್ಟಲ್ಲಿ ತಗೊಂಡ್ಬಿಟ್ಟೆ ಡೈಲಾಗ್. ಇನ್ನೂ ಲೆಕ್ಕಾಚಾರ ತಪ್ಪಾಗೋಯ್ತಲ್ಲ. ಆಶೀರ್ವಾದ ಮಾಡಿ. ಸೃಜಾ ನೋಡು, ಈಗ ನಾವು 3 ಜನ ಪುಟ್ಟ ಮಕ್ಳು ಬಂದಿದೀವಿ. ಈ ಪುಟ್ಟ ಮಕ್ಳು ಇಲ್ಲಿದ್ದಾರೆ. 3 ಜನ ಯಾವ್ದಾದ್ರು ಆಟ ಆಡಿದ್ರೆ ಚೆನ್ನಾಗಿರುತ್ತಲ್ವಾ? ಯಾವ ಆಟ ಆಡ್ತೀರಾ? ಒಂದ್ ಕೆಲ್ಸ ಮಾಡೋಣ, ಮನೆ ಆಟ ಆಡೋಣ. ನಾನಪ್ಪ, ನೀ ಅಮ್ಮ, ಇವರೆಲ್ಲ ನಮ್ಮ ಮಕ್ಕಳುಗಳು. ಏನಂತೀಯ ಅವರು? ಯಾವ ಆಟ ಕುರಿ? ಅಪ್ಪ ಅಮ್ಮ. ಏ ಕುರಿ, ನಿಂಗೂ ನಂತರ ಹಲ್ಸೆಟ್ಟ? ಮೇಡ್ ಫಾರ್ ಈಚ್ ಅದರ್ ಪೇರ್ ಇದು. ಒಂಥರ ಅಲ್ಸೆಟ್ ಸೆಟ್ಟಿಂಗ್ಸ್ ಇದು. ಒಬ್ರ, ಅದು ಅಲ್ಸೆಟ್ ಅಲ್ಲ. ಓದ್ಸಲ ಹೊಡೆದಾಗ ಅಲ್ಲಿ ಮುರಿದೋಗ್ಬಿಟ್ಟಿತ್ತಲ್ಲ ಅದಿದು. ಅದಕ್ಕೆ ನಾನೇನ್ ಮಾಡ್ತಿದ್ದೆ, ಭಟ್ರ ಹತ್ರ ಹೋಗ್ಬಿಟ್ಟು ಮೈದಾ ಹಿಟ್ಟಲ್ಲಿ ಈ ತರದ್ ಮಾಡಿಸ್ಕೊಂಡು ನೋಡಿ ಹಿಂಗ್ ಫಿಟ್ ಮಾಡ್ಕೊತಿದ್ದೆ. ಸರಿ, ಇವಾಗ ಒಂದು ಆಟ ಆಡ್ಸೋಣ. ಇದ್ರ ಹೆಸರು ಅಲಂಕಾರದ ಆಟ ಅಂತ. ಸೊ ಇದಕ್ಕೆ ಏನ್ ಬೇಕು, ಏನ್ ಮಾಡ್ಬೇಕು ಅಂತ ನಾನು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲೇ ಚೇರ್ಗಳು ಕೊಡ್ರಪ್ಪ.
ಓಕೆ ಹಾ ಬನ್ನಿ ವರಲಕ್ಷ್ಮಿ ಅವರೇ ಕೂತ್ಕೊಳ್ಳಿ ಇಲ್ಲಿ. ಈಗ ಅಲಂಕಾರದ ಆಟ ಏನು ಅಂದ್ರೆ ಇವಾಗ ಕಂದ ನೀನ್ ಇಲ್ಲಿ ಬಂದ್ಬಿಡು. ಚಿನಿ ಬಾಯ್ಲಿ, ಸಿರಿ ಅಲಂಕಾರ ಬಾಯ್ಲಿ, ಆಟ. ತೇಜಸ್ ಬಾಯ್ಲಿ. ಓಕೆ, ನೀನು ಕುರಿಗೆ ಅಲಂಕಾರ ಮಾಡ್ಬೇಕು, ನೀನು ಭಟ್ರಿಗೆ, ನೀನು ವರಲಕ್ಷ್ಮಿಗೆ. ಮ್ಯೂಸಿಕ್ ಆನ್ ಮಾಡ್ತೀನಿ, ನಿಮ್ಗೆ ಟೈಮ್ ತುಂಬಾ ಕಮ್ಮಿ ಇರುತ್ತೆ. ಮ್ಯೂಸಿಕ್ ಆಫ್ ಆಗೋ ಅಷ್ಟರಲ್ಲಿ ಪಟ 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 ಅಂತ ಮಾಡ್ಬಿಡ್ಬೇಕು. ಓಕೆನಾ? ಓಕೆ, ರೆಡಿ ರೆಡಿ ರೆಡಿ. ಮ್ಯೂಸಿಕ್. ತುಂಬಾ ಅದ್ಭುತವಾಗಿ ಕಾಣ್ತಾ ಇರೋದು ಅಂದ್ರೆ ನಮ್ಮ ವರಲಕ್ಷ್ಮಿ. ಸ್ವಲ್ಪ ಅವ್ರ ಮುಸುಡಿ ನೋಡಿ. ನಿಜವಾಗ್ಲೂ ಅಷ್ಟು ಚೆನ್ನಾಗಿ ಕಾಣ್ತಾ ಇದೀನ. ಥ್ಯಾಂಕ್ ಯು ರಾಧಿಕಾ, ಥ್ಯಾಂಕ್ ಯು ಸೃಜಾ. ಕೊಬ್ರ ಅವ್ರನ್ನೇ ಹೊಗಳ್ತಾ ಇದ್ದಲ್ಲ, ನಮ್ಗೆ ಹೇಳ್ಬೇಕು ತಾನೆ. ನೀ ಎಲ್ಲಾರ್ಗಿಂತ ಸುಂದರವಾಗಿ ಕಾಣಿಸ್ತಾ ಇದೆ ಕಣ. ಥ್ಯಾಂಕ್ ಯು. ಕಣ್ಣು ಬಿಡ್ಬಾರ್ದಾ? ಹಾ ಹಾ ಹಾ. ನನಗೆ ಗೊತ್ತಾಯ್ತು ಆಗ್ಲೇ, ನನಗೆ ಟೋಪನ್ ಹಾಕಿದಾಗ್ಲೇ ಗೊತ್ತಾಯ್ತು ನಾನು ಚಂದ ಕಾಣ್ತಾನೆ ಅಂತೇಳಿ. ಅಲ್ಲ ಟೋಪನ್ ಮಾತ್ರ ಅಲ್ಲ, ಹಾ. ನಿಮ್ಮ ಮೂಗು ಎಷ್ಟು ಸುಂದರವಾಗಿದೆ ಅಂತ ಹೇಳೋದಕ್ಕೆ ಆಗ್ತಾ ಇಲ್ಲ. ಅದ್ಭುತ. ಹಾ, ಒಂದೊಂದು ಅದ್ಭುತಗಳು. ಅದ್ಭುತ. ಪಬ್ಲಿಕ್ ರಿಯಾಕ್ಷನ್ ಅಲ್ಲೇ ಗೊತ್ತಾಗ್ತಾ ಇದೆ ನಾವ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೀವಿ ಅಂತ. ಹೌದೌದು. ಥ್ಯಾಂಕ್ ಯು ಫ್ಯಾನ್ಸ್, ಥ್ಯಾಂಕ್ ಯು ಸೃಜಾ. ನೀವೇನು ನಿಮ್ಮ ಸೆಲ್ಫಿ ತಗೋಬೇಕಾ? ಪ್ಲೀಸ್ ಬೇಗ. Thank you. ರಾಧಿಕಾ ಫ್ರೆಂಡ್, ಥ್ಯಾಂಕ್ ಯು ಸೋ ಮಚ್. ಹಾ, ಬನ್ನಿ ಬೇಗ. ಯಾರಾದ್ರೂ ಇಡ್ರಪ್ಪ. ಹಾ, ಇಲ್ಲೇ ಇದೀವಿ. ಹಾ, ತಗೊಳ್ಳಿ ಈಗ. ಓಕೆ, ಹಾ ಸರಿ. ರೆಡಿ? ಯಾ, ರೆಡಿ ಫಾರ್ ಸೆಲ್ಫಿ. ಏನಾಯ್ತು? ಡಿಸ್ಪ್ಲೇ ಹೊಡೆದೋಗಿದೆ ಅನ್ಸುತ್ತೆ, ಮುಖ ಹೆಂಗೆಂಗೋ ಕಾಣ್ತಾ ಇದೆ. ಡಿಸ್ಪ್ಲೇ ಏನು ಹೊಡೆದೋಗಿಲ್ಲಪ್ಪ, ಮತ್ತೆ ಅದು ಕರೆಕ್ಟ್ ಆಗೇ ಇದೆ. ಇವ್ರು ಮಾಡಿರೋ ಮೇಕಪ್ ಹಂಗ್ ಮಾಡಿದಾರೆ ಅಷ್ಟೇ. ವರಲಕ್ಷ್ಮಿ ಅಕ್ಕ ಬನ್ನಿ ಆಚೆ. ಇಲ್ಲ, ಭಯ ಆಗೋಯ್ತು. ಹಾ, ಗುರಿ ಮಕ್ಕಳ ಇವ್ರು ಈಗ ಗೊತ್ತಾಯ್ತಾ ಸಾಕಾಗಿ ಹಿಂಗಿದೆ ಅಂತ. ಬನ್ನಿ ಬನ್ನಿ, ನಿಂತ್ಕೊಳ್ಳಿ, ಬನ್ನಿ. ಯಾಕೋ ಇಷ್ಟೆಲ್ಲ ಕೆಟ್ಟದಾಗ ಮೇಕಪ್ ಮಾಡಿದೀರಾ? ಗೊತ್ತು ನಿಮ್ ತಪ್ಪಲ್ಲ ಸೃಜಾ, ನೀನೇ ಹೇಳ್ಕೊಟ್ಟಿರ್ತೀಯ ಗ್ಯಾರಂಟಿ. ಇವ್ನ ಹೇಳ್ಕೊಟ್ಟಿದ್ದಾನೆ. ಮಕ್ಕಳು ದೇವ್ರ ಸಮಾನ, ಅವ್ರಿಗೆ ಇವೆಲ್ಲ ಗೊತ್ತಿರೋಲ್ಲ. ನಿಂದೆ ಇದೆಲ್ಲ ಕೆಲಸ. ಸೂಪರ್ ಆಗಿ ಕಾಣಿಸ್ತಿದ್ದೀರಾ. ವರು ಬೇಜಾರು ಮಾಡ್ಕೋಬೇಡಿ. ವರು ನಿಮ್ಗೆ ಏನೇ ನೋವು ಇದ್ರು ನನ್ನ ಎದೆ ಮೇಲೆ ತಲೆ ಇಟ್ಕೊಂಡು ಗೊಳೋ ಅಂತ ಹತ್ಬಿಡಿ. ಅಳ್ಬೇಕು ಮಾಡ್ತೀನಿ ಇರು ನಿನ್ಗೆ. ಅಲ್ಲ ಏನಾಯ್ತು ಕುರಿ? ಮೈದಾ ಹಿಟ್ಟು ಭಟ್ರೆ ತಗೊಳ್ಳಿ, ಮೈದಾ ಹಿಟ್ಟು 2 ಚಪಾತಿ ಮಾಡ್ಕೊಟ್ಬಿಡಿ. ಇದ್ರಲ್ಲಿ ಹೇಗೆ ಚಪಾತಿ ಮಾಡೋದು? ಮತ್ತೆ ಏನ್ ಮಾಡೋದು? ಯಾಕ್ರಿ ಹೊಡೆದ್ರಿ? 2 ಕೊಡಿ, ಅವಾಗ ಒಂದು ಉಂಡೆ ಆಗ್ತದೆ. ಅದೇ ಸೇರಿಸಿ ಚಪಾತಿ ಮಾಡ್ತೇನೆ. ಕೊಡಿ ಕೊಡಿ ಕೊಡಿ. ನೋಡಿ, ಇವಾಗ ಇದನ್ನ ಕಲಸಿ ಒಂದು ಉಂಡೆ ಮಾಡಿ ಈಗ ಚಪಾತಿ ಮಾಡಿ ತರ್ತೇನೆ, ಆಯ್ತಾ? ಅಬ್ಬೊಬ್ರ ಇದೆಲ್ಲ ನೋಡಿದ್ರು ನಿಂಗೆ ಏನು ಅನ್ನಿಸ್ತಿಲ್ವೇನಪ್ಪ? ನನಗೂ 2 ಚಪಾತಿ ತಿನ್ಬೇಕು ಅನಿಸ್ತಾ ಇದೆ. ಸುಜಾ, ಸುಜಾ, ನಿನಗೆ ಇವತ್ತು ಇಲ್ಲಿ ಯಾವ ಕೆಲ್ಸನೂ ಇಲ್ಲ. ಏನಕ್ಕೆ ಬಂದೆ ನೀನು? ನಾನೇನ ನಿನ್ನೆ ನೋಡಕ್ ಬಂದಿಲ್ಲ. ನಾನೇ ಅದೇ
ನಾನು ಮಕ್ಕಳನ್ನ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ನಾನು. ಮಕ್ಕಳಿಗೂ ನಿನಗೂ ಲಿಂಕ್ ಇಲ್ಲ ಕಣೋ. ಏಯ್ ನನಗೂ ಮಕ್ಳಿಗೂ ತುಂಬಾ ಲಿಂಕ್ ಇದೆ ಕಣೋ. ಹೆಂಗೆ ಫಾರ್ ಎಕ್ಸಾಂಪಲ್? ಈಗ ನೀನು ಮಕ್ಳನ್ನ ಏನಂತ ಮಾತಾಡ್ತೀಯ ನೀನು? ಬಾಲೆಲಿ ಚಿನ್ನಿ, ಬಾಲೆ ಬಾಲೆ ಬಂಗಾರಿ, ಮುತ್ತು ಮರಿ ಬಾರೆ ಅಂತೀನಿ. ಏನಂದೆ ನೀನು? ಬಾಲೆಲಿ ಮುತ್ತು ಮರಿ ಬಾ ಅಂತೀನಿ. ನನ್ನ ಹೆಸರೇನು? ಮುತ್ತು. ಅಲ್ಲಿಲ್ವಾ ಲಿಂಕ್? ಹಂಗೆ ಮಕ್ಳು ಹೆಂಗಪ್ಪ ಮಾತಾಡ್ತಾರೆ? ಮುದ್ದಾಗಿ ಮಾತಾಡ್ತವೆ. ಆಮೇಲೆ ಮುದ್ದಾಗಿ ಚಿಕ್ಕ ಪಾಪುಗಳಾಗಿದ್ದಾಗ ತೊದಲು ನುಡಿ ಕೇಳೋದಕ್ಕೆ ಖುಷಿ. ತೊದಲು ನುಡಿಗಳು. ನಾನು ಹೆಂಗ್ ಮಾತಾಡ್ತೀನಿ? ತೊದಲ್ತ್ಯಾ? ಇಲ್ಲ ಲಿಂಕ್ ಇಲ್ವಾ? ಏಯ್ ನೀನು ಮೆದುಳು ಆಟ ಆಡ್ಸು. ಮೆದುಳು ಬ್ರೈನ್ ಗೇಮ್ಸ್. ಏಯ್ ಮೆದುಳು ಆಟ ಆಡ್ಸು. ಮೊದಲು ಆಟ ಆಡ್ಸು. ಮಕ್ಕಳು ಗೊತ್ತಾಗುತ್ತೆ, ನಿನಗ್ ಗೊತ್ತಾಗಲ್ಲ, ನೀನೇ ಚಿಕ್ಕವನು. ಈಗ ನಿನ್ಗೆ ಆಟ ಆಡಿಸ್ಬೇಕಾ? ಸರಿ, ಇವಾಗ ನಿನ್ಗೆ ತೇಜಸ್ಗೆ ಒಂದು ಆಟ ಆಡಿಸ್ತೀನಿ. ಆಕ್ಚುಲಿ ಮಜಾ ಇದೆ, ಕರೆಕ್ಟ್ ಆಗಿ ಆಡ್ಬೇಕು. ಒಂದು ಸ್ಪೆಷಲ್ ಗೇಮು ತಗೊಂಬರ ಸೆಟಪ್. ನಿನ್ನ ಕೋಟ್ ತೆಗೆದ್ಬಿಡು. ಅವನು ಕೋಟ್ ತೆಗ್ದ ನಾನೇನ್ ಶರ್ಟ್ ತೆಗಿಬೇಕಾ? ಶರ್ಟ್ ತೆಗಿಯೋದಲ್ಲ, ಶರ್ಟ್ ಹಾಕೊಳ್ಳೋದು ಇದು. ಶರ್ಟ್ ಹಾಕಬೇಕು, ಆದ್ರೆ ಒಂದೇ ಒಂದು ಬಲೂನ್ ಕೆಳಗಡೆ ಬೀಳೋದಕ್ಕೆ ಬಿಡಬಾರ್ದು. ಹಿಂಗ ಆಡ್ಕೊಂಡು ಶರ್ಟ್ ಎತ್ಕೊಂಡು ಶರ್ಟ್ ಹಾಕೋಬೇಕು. ಯಾರ್ದು ಬೇಗ ಖಾಲಿ ಆಗುತ್ತೆ ಅವರೇ ವಿನ್. ಶರ್ಟ್ ಮೇಲೆ ಶರ್ಟ್ ಹಾಕೋತಾ ಹೋಗ್ಬೇಕು. ಯಾರು ಮ್ಯೂಸಿಕ್ ಸ್ಟಾಪ್ ಆಗೋದಕ್ಕೆ ಮುಂಚೆ ಜಾಸ್ತಿ ಶರ್ಟ್ ಗಳು ಹಾಕೊಂಡಿರ್ತೀರೋ ಅವ್ರು ವಿನ್ನರ್ಸ್. ಓಕೆ ಬೈಲಿ, ನೀನೊಂದ್ ಬಲೂನ್ ಎತ್ಕೋ. ತಗೋ, ನೀನೊಂದ್ ಬಲೂನ್ ತಗೋ. ರೆಡಿ? ರೆಡಿ, ಮ್ಯೂಸಿಕ್. Shabash. Come on, Tejas. ಚಡ್ಡಿ ಮೂರಾಯ್ತು. ವಾವ್ ತೇಜಸ್, ಇದು ಯಾವ್ದು ಶರ್ಟ್? ದುಂಡಿಲೇ ಇಲ್ಲ ಇದಕ್ಕೆ. ಚಡ್ಡಿ ತಗೊಂತ ನಾನು ಹೇಳಿದ್ನ ನಿನಗೆ. ಶರ್ಟ್ ತಗೊಂಡಿದ್ದು. ಹಾ, ತೇಜಸ್ಸು 1 2 2 ಇರೋ ಕೈ 3. ಹೆಂಗ ಹಾಕೊಂಡ್ಬಿಟ್ಟಿದ್ಯಲ್ಲ ನೀನು? ಹಂಗಾರೆ ಅವ್ನು ಫೇಲ್ ಆಗಿಬಿಟ್ಟ ನೋಡು. ನೀವು ಒಂದೇ ಹಾಕೊಂಡಿರೋದು, ನೀವು ಫೇಲ್ ಆಗಿರೋದು. 2 ಹೇಳಿ ಅವನು. 3 4 5 5 6 7 8 9 ಶರ್ಟ್. ಒಂದೇ ಒಂದ್ ಶಾಟ್. ಬಿಚ್ಚು ಇದು ಬಿಚ್ಚು. 2 ಆಯ್ತಲ್ವಾ? ನೀನ್ ಇವಾಗ್ತಾಗೆ ಆ ಮಗು ಪಾಪ ಅಷ್ಟೆಲ್ಲ ಕಷ್ಟಪಟ್ಕೊಂಡು ಆಟ ಆಡ್ಬಿಟ್ಟು ಎಷ್ಟ್ ಚೆನ್ನಾಗಿ 9 ಶರ್ಟ್ ಹಾಕತ್ತು. ಒಂದೇ ಒಂದು ಅವಮಾನ ಅಲ್ವಾ ಇದು? ನನಗೆ ಮಾನ ಮರ್ಯಾದೆ ಯಾವುದು ಇಲ್ಲಮ್ಮ. ಅದು ಗೊತ್ತಮ್ಮ, ನಾನು ಹೇಳ್ದೆ ಈ ಮಕ್ಕಳು ನಿನ್ಗೆ ಚಳ್ಳೆ ಹಣ್ಣು ತಿನ್ನಿಸ್ತಾರೆ ಬೇಡ ಅಂತ. ಅಯ್ಯೋ, ಚಳ್ಳೆನಾದ್ರೂ ತಿನ್ಸಿದ್ರೆ ಹೊಟ್ಟೆ ಆದ್ರೂ ತುಂಬಿರೋದು. ನಿಮ್ಗೆಲ್ಲ ನಾನು ಕೊಡ್ಬೇಕು ಅನ್ಕೊಂಡಿದೀನಿ. ತಗೋ ಚಾಕ್ಲೇಟ್ ನಿನಗೆ. ನೀನ್ ತೋಳ ಅಲ್ಲಿ ಕೊಡಿ, ತೋಳ ಆಮೇಲೆ ವಿಚಾರಿಸ್ತೀನಿ. ಕೊಡಿ. ತಾಳ ಪುಟಿ, ತಗೋ ಚಿನ್ನಿ. ನಿನ್ನ ಕಡೆ ಬಾರ. ತಗೋ ನಿನಗೆ, ತಗೋ ನಿನಗೆ, ಎಲ್ಲ ನಿನಗೆ. ಏನು ಅಲ್ಲಿ ಸಿರಿಗ್ ಮಾತ್ರ ಎಕ್ಸ್ಟ್ರಾ ಚಾಕ್ಲೇಟ್ ಕೊಡ್ತಾ ಇದೀಯಾ? ಅದೇ ಸರಿ ಬಾಯ್ಲೆ. ಸರಿ ಏನಿಲ್ಲ, ಇಷ್ಟೊಂದು ಚಾಕ್ಲೇಟ್ ಕೊಟ್ಟಿದ್ದೀನಲ್ಲ, ನಿಮ್ಮ ಅಕ್ಕ ಲಚ್ಚಿನ ಕೇಳ್ದೆ ಅಂತೇಳು. ನೀನು ತುಂಬಾ ತುರಾಯಿ ಸೈಡ್ ನೋಡ್ತಾ ಇದ್ರೆ ನನಗೆ ಯಾಕೋ ಭಯ ಆಯ್ತಾಯ್ತು ಒಳೊಳಗೆ. ಇವಾಗ ನೀನ್ ಇಲ್ಲಿಂದ ಹೋಗ್ಲಿಲ್ಲ ಅಂದ್ರೆ ಯಾರು ಮಚ್ಚು ತರಬೇಡಿ, ನಾನೇ ಹೊಂಟೋಗ್ಬಿಡ್ತೀನಿ. ತರ್ಲಾ?
ಕೇಳ್ದೆ ಅಂತ ಹೇಳು, ಜಾಸ್ತಿ ಕೇಳ್ಬೇಕು. ನಚ್ಚಿನ ಕೇಳೋದಕ್ಕೆ ಅಪ್ಪಚ್ಚಿ, ಏನ ನಚ್ಚಿನ ಕೇಳೋದಕ್ಕೆ ನಿಮ್ಮ ಅಪ್ಪಚ್ಚಿ ಅಂತ ಅಂದೆ. ಮಗ, ಛೀ! ಮುದ್ದೇಶ, ಇವಾಗ ನೀನು ಮಕ್ಕಳ ಜೊತೆ ಆಟ ಆಡೋದಕ್ ಬಂದಿದ್ಯಪ್ಪ? ಆಟ ಆಡ್ಲೇಬೇಕು ಅಂತೇನಿಲ್ಲ ಬಾವ. ಹಾ. ಡೈಲಿ ಮಕ್ಕಳ ಜೊತೆ ಇದ್ರೆ ವಯಸ್ಸು ಕಮ್ಮಿಯಾಗಿ ಒಂಥರ ಹೆಂಗ ಕಾಣಿಸ್ತೀವಿ ಅಂತ ಡಾಕ್ಟರ್ ಹೇಳ್ಬಿಟ್ಟಾರೆ. ಅದಕ್ಕೆ ಮಕ್ಕಳು ಬಂದವರಲ್ಲ, ಸುಮ್ಮನೆ ಅವ್ರ ಜೊತೆ ಮಾತಾಡ್ಸ್ಕೊಂಡು ಹೋಗಿ ಮಾತು ಬಂದೆ. ಆಡ್ಸು, ಅದೇನ್ ಗೇಮ್ ಆಡ್ಸು. ಬರ್ರ ಇಲ್ಲಿ. ಹೋಗೋ, ರೆಡಿ ಇದ್ದೀರಾ? ನೀನು ಸೇರ್ಸ್ ಬರ ಇಲ್ಲಿ. ಹಾ. ನೀವು ಮಕ್ಕಳು ಆಡ್ತಾರಲ್ಲ, ಆಟಗಳೆಲ್ಲ ಬರುತ್ತಾ ನಿಮ್ಗೆ? ಯಾವ ಗೇಮು? ಸ್ಟ್ಯಾಚು ಗೇಮ್ ಬರುತ್ತಾ? ಲಂಡನ್ ಲಂಡನ್ ಹಂಗಂದ್ರೆ ಲಂಡನ್ ಲಂಡನ್ ಮತ್ತೆ ಅಷ್ಟು ಅಂತ ಬಡ್ಕತಾ ಇದ್ಯಾ? ಕೇಳು, ಗೊತ್ತಿಲ್ಲ ಅಂದ್ರೆ. ಸ್ಟ್ಯಾಚು ಗೇಮ್ ಅಂದ್ರೆ ಅವಮಾನ ಆಗ್ಬಿಡ್ತದಲ್ಲ ಅಂತ ಹಂಗ್ ಮಾಡ್ಕೊಡು. ಸ್ಟ್ಯಾಚು ಗೇಮ್ ಅಂದ್ರೆ ಒಂದು ಮ್ಯೂಸಿಕ್ ಹಾಕ್ತೀನಿ, ನೀವು ಡ್ಯಾನ್ಸ್ ಮಾಡ್ತಾ ಇರ್ಬೇಕು. ಮ್ಯೂಸಿಕ್ ಸ್ಟಾಪ್ ಆಗಿದ ತಕ್ಷಣ ಹೆಂಗಿರ್ತೀರ ಹಂಗೆ ಇರ್ಬೇಕು. ಓಕೆ. ನಾನು ಏನೇ ಮಾಡಿ ಡಿಸ್ಟ್ರಾಕ್ಟ್ ಮಾಡಿದ್ರು ನೀವು ಆ ಸ್ಟ್ಯಾಚ್ಯೂನ ಭಂಗಿಯಿಂದ ಆಚೆ ಬರ್ಬಾರ್ದು. ನೀನ್ ಇದ್ನೇನ್ ಹೇಳೋದು ನಮ್ಗೇನ್ ಗೊತ್ತಿರ್ಲಿಲ್ವ? ಇದು ಒಂದು ಆಟ. ಮ್ಯೂಸಿಕ್. ಇವಾಗ ನಾನು ಏನೇ ಡಿಸ್ಟರ್ಬ್ ಮಾಡಿದ್ರು ನೀವು ಅಲ್ಲಾಡಂಗಿಲ್ಲ. ಓಕೆ? ಓಕೆನಾ? ಆಯ್ತು. ಹಾ. ಮಾಮ ಮಾಮ ನಾವು ಮಾಡ್ತೀವಿ. ಹಾ. ಮಾಮ ತಿರ್ಗಿ ಈ ಕಡೆ. ಹಾ, ಸಾಕು 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 ಸಾಕು. ಓಕೆ, ಕೂಚುತ್ತೀನಿ. ಎಲ್ಲೆಲ್ಲ ಹಾಕಿದ್ರು ವಾರ್ತೆ. ಮ್ಯೂಸಿಕ್. ಇವಾಗ ಯಾರು ಏನೇ ಮಾಡಿದ್ರು ಅಲ್ಲಾಡಂಗಿಲ್ಲ. ಓಕೆ? ಆಯ್ತು. ಹಾ. ಗೊಬ್ಬರ ಏನಿದು? ಏನಿಲ್ಲ, ಚೆಕ್ ಮಾಡ್ತಾ ಇದ್ದೀನಿ ಅಷ್ಟೇ. ಏನು ಆಗ್ತಿಲ್ಲ. ಕುರಿ ಅಂಕಲ್ ಸ್ಟ್ಯಾಚು. ಏನು ಆಗ್ತಿಲ್ಲಪ್ಪ. ಸ್ಟ್ಯಾಚು ಸ್ಟ್ಯಾಚು. ಅಯ್ಯೋ, ಏನು ಆಗ್ತಿಲ್ವಾ? ಏನು ಆಗ್ತಿಲ್ಲಲ್ಲ? ಹಾ? ಏನು ಆಗ್ತಿಲ್ಲ? ಓಕೆ, ಟ್ರೈ ಮಾಡೋಣ. ಏನು ಆಗ್ತಿಲ್ಲಲ್ಲ? ಏನು ಆಗಿರ್ಲಿಲ್ಲ. ಹಾ, ಈಗ ಆಯ್ತದ್ ನೋಡು. ಬರ್ರೋ ಬರ್ರೋ ಬರ್ರೋ. ಸುಮ್ನಿರ್ ಬಾವ ನೀನು. ಸುಮ್ನಿರಪ್ಪ, ಮಾತಾಡಿಸ್ತೀನಿ ಅನ್ಬಿಟ್ಟು ಹಿಂಗೆಲ್ಲ ದೊಡ್ಡ ತಗೊಂಡ್ಬಿಟ್ರೆ ನೀವು ನೋಡ್ಕೊಂಡು ಕೂತಿದ್ದೀರಲ್ಲಪ್ಪ, ಹೇಳ್ಬೇಕು ತಾನೆ. ದೊಡ್ಡವ್ರ್ ಮಾತಾಡುವಾಗ ಚಿಕ್ಕವ್ರ ಮಧ್ಯ ಬರ್ಬಾರ್ದು ಅಂತ ಗೊತ್ತಿಲ್ವಾ ನಿಮ್ಗೆ? ಒಂದು ಮೇಕಪ್ ಮಾಡಿದಾಗ ಇದು ಗೊತ್ತಿರ್ಲಿಲ್ವಾ? ಅದು ಸುಜನ್ ಮಾಮ ಹೇಳಿದ್ದು, ಅದಕ್ಕೆ. ಬಾವ, ಈ ಆಟಗಳೆಲ್ಲ ಬೇಡ, ಹಾ. ನಮ್ ರೇಂಜ್ ತಕ್ಕಾಗ ಆಟ ಆಡ್ಸು. ನಿಮ್ ರೇಂಜಿಗೆ ತಕ್ಕಂಗೆ ನೀವಿಬ್ರು ಭಾರಿ ಬುದ್ಧಿವಂತರಲ್ವಾ? ಸರಿ, ಇವಾಗ ನಿಮ್ಮಿಬ್ಬರ ಬುದ್ಧಿವಂತಿಕೆ ಪ್ಲಸ್ ಈ ಮಕ್ಕಳ ಬುದ್ಧಿವಂತಿಕೆ ಕಾಂಪಿಟೇಷನ್ ಇಡಲ್ಲ. ಬಾ ಈ ಕಡೆ. ಓಕೆ. ಬಾ. ನಿಮ್ಮಿಬ್ಬರ ಮಧ್ಯೆ ಈಗ ಕ್ವಿಸ್ ಕಾಂಪಿಟೇಷನ್ ನಡೆಯಲಿದೆ. ಯಾರು ಗೆಲ್ತಾರ ನೋಡೋಣ. ಓಕೆ? ಕಮಾನ್. ಓಕೆ. ಕ್ವಿಸ್ ಕಬಡ್ಡಿ ಅಲ್ಲ, ನಿಂತ್ಕ. ಕ್ವಿಸ್ ಅಂದ್ರೆ ಏನ್ ಹೇಳೋಲಿ? ಪ್ರಶ್ನೆಗಳು ಕೇಳ್ತೀನಿ, ಉತ್ತರ ಹೇಳೋದಕ್ಕೆ. ನಾನ್ ಫೈಟಿಂಗ್ ಅನ್ಕೋಬಿಟ್ಟೆ. ಕ್ವಶನ್ ಅದ್ರಲ್ಲೆಲ್ಲ ನಾವು ಬೃಹಸ್ಪತಿಗಳು. ಪಂಟ್ರು ಪಂಟ್ರಮ್ಮ ಪಂಟ್ರು. ಓಕೆ, ಮೊದಲನೇ ಪ್ರಶ್ನೆ ನಿಮ್ಗೆ. 2+2 ಎಷ್ಟು? ಚಿಕ್ಕ ಮಕ್ಕಳು ಕೇಳೋ ಪ್ರಶ್ನೆ ಎಲ್ಲ ಕೇಳ್ಕ. 2+2 = 22. ಅಯ್ಯ, ದಡ್ಡ ಶಿಖಾಮಣಿಗಳ ಎಲ್ರ ಮುಂದೆ ಮಾನ ಹರಾಜಾಗ್ತಿದ್ರು ಕುಣ್ಕೊಂಡ್ ನಗ್ತಾ ಇರೋರು ನೀವು ಒಬ್ರೇ ಕಣ. ಅಪ್ಪ ನಿನಗ್ ಮಾನ ಹರಾಜಾದ್ರೆ ನಾವು ಕುಣ್ಕೊಂಡ್ ನಕ್ಕತ್ಕು. ಇವಾಗ ಮಾನ ಹರಾಜಾಗುತ್ತೆ ನೋಡಿ. 2+2 ಎಷ್ಟು? ಬರೀ ತಪ್ಪು ಹೇಳ್ಕೊಂಡು ಸುಳ್ಳು. 2+2 4 ಅಲ್ಲ. ಮತ್ತೆ ಸುಳ್ಳು ಹೇಳ್ತಾ ಇರೋದು.
2 + 2 = 22. ಇದೆಷ್ಟು? ಇದು 4 ಬೆರಳು. 22. 1 + 1 = 2. 2 + 2 = 4. ಅಯ್ಯೋ ತಡ್ಡಿ 1 + 1 11. 1 + 1 11. 2 + 2 22. 3 + 3 33. 4 + 4 = 44. 0 + 0 2 0. ಬಹಳ ಚೆನ್ನಾಗಿತ್ತು. ನಿಂತ್ಕೊಳ್ಳಿ ಸುಮ್ನೆ ಇಡಿಯಟ್ಸ್. ಈಗ ಪ್ರಶ್ನೆ ಇವ್ರನ್ನ ಕೇಳ್ತೀನಿ. ಓಕೆ, ಇವಾಗ ಬೆಂಗಳೂರಿಂದ ಮೈಸೂರಿಗೆ ಹೋಗೋಕೆ 3 ಅವರ್ ಆದ್ರೆ ಮೈಸೂರಿಂದ ಬೆಂಗಳೂರಿಗೆ ಬರೋದಕ್ಕೆ ಎಷ್ಟು ಅವರ್ ಆಗುತ್ತೆ? 3 ಅವರು ಹಾ? ಹೆಂಗ್ ತಪ್ಪು? ಹೆಂಗ್ ತಪ್ಪು ಅಂದ್ರೆ ಬೆಂಗಳೂರಿಂದ ಮೈಸೂರಿಗೆ ಹೋಗಕ್ 3 ಅವರು, ಮೈಸೂರಿಂದ ಬೆಂಗಳೂರಿಗೆ ಬರಕ್ 3 ಅವರು, ಒಟ್ಟು 6 ಅವರು. ಅದು ತಪ್ಪು ಹೇಳ್ತಿಯಲ್ಲೋ. ಒಂದ್ ನಿಮಿಷ, ಈ ಅಡಿಷನ್ ಪ್ರಾಬ್ಲಮ್ ಇದ್ದಿದ್ದು ಫಸ್ಟ್ ಕ್ವಶನ್ಗೆ. ನಿಮಗ್ ಬುದ್ಧಿ ಇಲ್ಲ. ಸೆಕೆಂಡ್ ಕ್ವಶನ್ ಯಾರು ಹೇಳಿದ್ದು? ಅವ್ರು ಹೇಳಿದ್ದು ಎಷ್ಟು ಹೊತ್ತಾಗುತ್ತೆ ಅಂತ ಟೋಟಲ್ ಆಗಿ ಹೇಳಿಲ್ಲ. ಏಯ್ ನೀನ್ ಸಣ್ಣ ಹುಡುಗ ಗೊತ್ತಾಗಲ್ಲ, ಸುಮ್ಕಿರೋ. ಹಂಗಾದ್ರೂ 6 ಅವರ್ ಆಯ್ತು ಕಣೋ. ಮತ್ ನೀವು 6 ಗಂಟೆ ಅಂತ ಇದಿರಲ್ಲ. ಅಯ್ಯೋ, ಅರ್ಧ ಗಂಟೆ ಮಧ್ಯ ಶಿವಳ್ಳಿ ನಿಲ್ಸ್ಬಿಟ್ಟು ಟೀ ಕಾಫಿ ಕುಡಿಬಾರ್ದ? ಒಡತಿರಕ್ಕಿಲ್ವಾ? ಓಕೆ, ನೀವು ಉತ್ತರ ಕೊಡ್ಬಿಡಿ. ಈಗ ನಿಮ್ ಅಜ್ಜಿಗೆ ನೀನು ಮೊಮ್ಮಗ ಆದ್ರೆ ನಿನಗೆ ನಿಮ್ ತಾತ ಏನಾಗ್ಬೇಕು? ಮೊಮ್ಮಗ. ಕ್ವೆಶ್ಚನ್ ಸರಿಯಾಗಿ ಕೇಳಿಸ್ಕೊಳ್ಳಿ. ಈ ಕರೆಕ್ಟ್ ಹೇಳಪ್ಪ. ನಿಮ್ ಅಜ್ಜಿಗೆ ನೀನು ಮೊಮ್ಮಗ ಆದ್ರೆ ನಿನಗೆ ನಿಮ್ ತಾತ ಏನಾಗ್ಬೇಕು? ಹೇಳುದ್ವಲ್ಲ, ಮೊಮ್ಮಗ. ಮೊಮ್ಮಗ ಅಲ್ಲ ಕಣ, ಸಡ್ಕ. ಸಡ್ಕ ಅದು ಅಲ್ಲ, ಬಾಮೈದ. ಚಿಕ್ಕಪ್ಪನ ಮಗ. ಚಿಕ್ಕಪ್ಪನ ಮಗ. ದೊಡ್ಡಪ್ಪನ ಮಗ. ದೊಡ್ಡಪ್ಪನ ಮಗ. ದೂರ ಸಡ್ಕನ್ ತಮ್ಮನ್ ಮಾವು ನಿನ್ ಮಗ. ದೂರ ಚಡ್ಕೊಂಡು ತಮ್ಮನ್ ಬಾಮೈದನ್ ಮೊಮ್ಮಗ. ಚಿಕ್ಕಪ್ಪ, ದೊಡ್ಡಪ್ಪ, ಅಂಕಲ್ಲು, ಆಂಟಿ, ಸುತ್ತ ಹೇಳಿದ್ದೀನಿ. ಯಾವ್ದು ನಿಂತ್ಕ. ಇವರೆಲ್ಲ ಏನೋ ಬುದ್ಧಿ ಇರೋಂಗೆ ಇಡಿಯಟ್ಸ್. ಕೇಳಿಸ್ಕೊಳ್ಳಿ. ನಿಮ್ ಅಜ್ಜಿಗೆ ನೀನು ಮೊಮ್ಮಗ ಆದ್ರೆ ನಿನಗೆ ನಿಮ್ ತಾತ ಏನಾಗ್ಬೇಕು? ಅದೇಂಗ್ ತಾತ ಆಗ್ಬಿಡ್ತದ? ಅಜ್ಜಿ ಗಂಡ ತಾತ. ಅದೆಂಗಾಯ್ತದ? ಕ್ವೆಶ್ಚನ್ ಅಲ್ಲೇ ಆನ್ಸರ್ ಇಲ್ವೇನೋ? ನಿಮ್ ಅಜ್ಜಿಗೆ ನೀನ್ ಮೊಮ್ಮಗ ಆದ್ರೆ ನಿಮ್ಮ ತಾತನಿಗೆ ನೀನೇನಾಗ್ಬೇಕು? ಯಾರು ತಪ್ಪು ಕ್ವಶನ್ ಕೇಳ್ತಾರ? ಕ್ವಶನ್ ಆನ್ಸರ್ ಮಾಡಿಕೊಂಡು ನಮ್ದೇ ಕೇಳ್ಬೇಕಾಗಿತ್ತು. ನಿನಗೆ ಗೊತ್ತಿರ್ತಾನೆ ಆನ್ಸರ್, ಅದರೊಳಗೆ ಆನ್ಸರ್ ಇಟ್ಕೊಂಡು ಅದೆಲ್ಲ ಆನ್ಸರ್ ಇಟ್ಕೊಂಡು ಬರಲಿ. ಆಯ್ತು ಬಿಡಪ್ಪ, ಆಯ್ತು. ಈಗ ನೀವೆಲ್ಲ ಬುದ್ಧಿವಂತರಲ್ವಾ ನೀವು? ಹೌದು. ನಾನೊಂದು ಕಷ್ಟದ ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡು. ಕೇಳ. ನಮ್ಮ ಓಲ್ ಇಂಡಿಯಾಗೆ ರಾಜಧಾನಿ ಯಾವುದು? ಯಾವ್ದೋ ಇಷ್ಟು ದೊಡ್ಡ ಕ್ವಶನ್ ಕೇಳ್ಬಿಟ್ಟೆ, ಆನ್ಸರ್ ಗೊತ್ತಾ? ಯಾವ್ದು ಯಾವ್ದು? ನಂಗೆ ಗೊತ್ತು. ಯಾವ್ದು ರಾಜಧಾನಿ? ಮಂಡ್ಯ. ಸೂಪರ್ ಸೂಪರ್. ಹಲೋ, ಹೇಳಮ್ಮ. ಯಾವ್ದಪ್ಪ ಕ್ಯಾಪಿಟಲ್ ಆಫ್ ಇಂಡಿಯಾ? ಡೆಲ್ಲಿ. ಹಾ, ನವದೆಹಲಿ, ನ್ಯೂ ಡೆಲ್ಲಿ. ಕರೆಕ್ಟ್ ಆನ್ಸರ್. ಮಂಡ್ಯ. ಹಾಗಾದ್ರೆ ನಿಮ್ ಮಂಡ್ಯಲ್ಲೇ ಇರೋದು. ನಿಮಗೆ ಮಂಡ್ಯ ಅನ್ಸುತ್ತೆ, ಅದೇ ನಮಗ್ ಡೆಲ್ಲಿ. ನಿಮ್ಗೆ ಚೇಂಜ್, ನಮ್ಗೆ ಚೇಂಜ್. ಇವನು ಮಂಡ್ಯದವನ್ ಹೇಳ್ತಾವನೆ, ಇವನ್ಗೆ ಅಷ್ಟು ಗೊತ್ತಿರಲ್ವಾ? ಮಂಡ್ಯ ತಾನೆ? ಮಂಡ್ಯನೇ ಕ್ಯಾಪಿಟಲ್ ಕಣೋ. ಮಂಡ್ಯನೇ ಕ್ಯಾಪಿಟಲ್. ಡೆಲ್ಲಿ. ಮಕ್ಕಳ ಮುಂದೆ ಬೈಯಂಗಿಲ್ಲ, ಬಿಡಂಗಿಲ್ಲ. ಹೇಳಿದ್ ಕೇಳಿಸ್ಕೊಳ್ಳಿ. ಕ್ಯಾಪಿಟಲ್ ಅವ್ರು ಹೇಳ್ತಿರೋದು ಕರೆಕ್ಟ್. ಬಾಯಿಗೆ ಬಂದಂಗೆ ಏನೇನೋ ಮಾತಾಡ್ಕೊಂಡು ಮಾನ ಮರ್ಯಾದೆ ಹರಾಜ್ ಹಾಕೋಬೇಡಿ. ಮುಚ್ಕೊಂಡು ನಿಂತ್ಕೊಳ್ಳಿ. ನಂಗೆ ಗೊತ್ತಿರೋ ನಂಗೆ ಹೇಳ್ದ. ಲಾಸ್ಟ್ ಕ್ವೆಶ್ಚನ್ ಕೇಳ್ತೀನಿ, ಉತ್ತರ ಕೊಡಿ. ಅಮೆರಿಕಾ ಪ್ರೆಸಿಡೆಂಟ್ ಯಾರು? ಅದ್ಯಾವ ಊರು? ಅಮೆರಿಕಾ ಕಣೋ. ಎಲ್ಲಿರೋದು? ಎಲ್ಲಿರೋದು ಅಂದ್ರೆ ಅದು ಇಲ್ಲಿಂದ ತುಂಬಾ ದೂರ, 1000 ಕಿಲೋಮೀಟರ್ ದೂರ. ಎಲ್ಲೋ ಇರೋದು? ಎಲ್ಲೋ ಇರೋದು ನೀನ್ ಕೇಳಿದ್ರೆ ನೀನು ಅಷ್ಟು ದೂರದ ಕೇಳ್ತಿಯಲ್ಲ. 25 ಕಿಲೋಮೀಟರ್. ನಮ್ಮೂರ್ ಗ್ರಾಮ ಪಂಚಾಯತಿ ಅಧ್ಯಕ್ಷನ ಹೆಸರೇನು? ಎಷ್ಟೊಂದು 1000 ಗ್ರಾಮ ಪಂಚಾಯತಿ ಇರುತ್ತೆ, ಅವ್ರದೆಲ್ಲ ಹೆಸರು ನಾನು ಹಿಂಗೋ ನೆನ್ಪಿಟ್ಕೊಳ್ಳಿ. ದಡ್ಡ ಸಿಕ್ಕಾಮಣಿ. ಮತ್ತೆ 30,000 ದೂರ ಇರೋ ಊರ್ದು ನನ್ಗೆ ಗೊತ್ತಾಯ್ತದೆ? ಇಟ್ಕೊಳ್ಳಿ. ಅದ್ಯಾವ್ದು
ಕುಕು ಅಮೆರಿಕ ಪ್ರೆಸಿಡೆಂಟ್ ಗೊತ್ತಿಲ್ವಂತೆ ತಟ್ಟಿಗಳ. ಹೂ ಇಸ್ ದ ಪ್ರೆಸಿಡೆಂಟ್ ಆಫ್ ಅಮೆರಿಕಾ? ಡೊನಾಲ್ಡ್ ಟ್ರಂಪ್. ನೋಡಿದ ಟ್ರಂಪ್. ಮಕ್ಕಳಿಗೆ ಗೊತ್ತು, ನಿಮ್ಗೆ ಗೊತ್ತಿಲ್ಲ. ಟ್ರಂಕು ಗಂಕು ಅಲ್ಲ ಬಾಬು ಅದು. ನಿನ್ನ ಟ್ರಂಪ್ ಅವನಿದಾನಲ್ಲ, ನಮ್ಮ ವರಲಕ್ಷ್ಮಿ ಬಾಯ್ ಫ್ರೆಂಡು. ನಂಗೆ ನೆಕ್ಸ್ಟ್ ಬಾವ ಆಗೋ ನಾನು. ಏನ್ ಬಾವಾಗನು? ಏನ್ ಬಾವಾಗನು? ನಾನು ದುಬೈಯಿಂದ ಬಂದ್ಬಿಟ್ಟು ಟವಲ್ ಹಾಕೊಂಡ್ ಕಾಯ್ತಾ ಇದ್ದೀನಿ. ಅವ್ರು ಬಂದು ಬಾವ ಆಗ್ಬಿಡ್ತಾರೆ. ಮಿಕ್ಕೊಂದು ನಿನಗೊಂದು ಕೆಲಸ ಇಲ್ಲ, ಬೋಗ್ಸ ಇಲ್ಲ. ಅಲ್ಲಿ ಈ ಒಂಟೆದು ಹಿಂಭಾಗ ತೊಳೆಯೋನು ನೀನು ಕೊಟ್ಬಿಡ್ತಾನೆ ವರಲಕ್ಷ್ಮಿ ನನಗೆ. ಹುಡುಗಿ ನಮ್ಗೆ ಹೋಗೋ ಹುಡುಗಿ ಕೊಡ್ಬೇಕಂತ. ಹುಡುಗಿಯ ಏನು ಏನ್ ಕಡೆ ವರಲಕ್ಷ್ಮಿಯ. ಓಕೆ, ಈಗ ನಮ್ಮ ಸ್ಟುಡಿಯೋ ಆಡಿಯನ್ಸ್ ನಮ್ಮ ಪುಟಾಣಿಗಳ ಹತ್ರ ಮಾತಾಡ್ತಾರೆ. ನೋಡೋಣ ಏನೇನ್ ಕೇಳ್ತಾರಂತ. ಎಸ್. ಹಾಯ್ ಸೃಜನ್ ಮಾಮ. ಹಾಯ್. ನನ್ನ ಹೆಸರು ಲಕ್ಷ್ಮೀಶ್ರೀ ಅಂತ. ಇವಾಗ ಅಲ್ಲಿರೋ ಟೀಮ್ ಮಕ್ಳ ಜೊತೆ ನಾನು ನನ್ನ ಟೀಮ್ ಮಕ್ಳನ್ನ ಕರ್ಕೊಂಡ್ ಬಂದಿದ್ದೀನಿ. ಅಬ್ಬಬ್ಬಾ. ಇವಾಗ ನೀವು ಯಾವ್ಯಾವ ತರ ಗೇಮ್ ಆಡಿದ್ದೀರಾ ಹೇಳಿ? ಇಲ್ಲಿ ಏನೇನೋ ತರಲೆ ಗೇಮ್ಸ್ ಎಲ್ಲ ಆಡಿದೀವಿ. ನೀವು ನಾವು ಆಡ್ಸೋ ಗೇಮ್ ನ ನೋಡೇ ಇರಲ್ಲ ಮಾಮ. ಫುಲ್ ಸರ್ಪ್ರೈಸಸ್ ಮೇಲೆ ಸರ್ಪ್ರೈಸಸ್ ಕೊಡ್ತೀವಿ. ನಾವು ಸ್ಟೇಜ್ ಮೇಲೆ ಬರ್ಬೋದಾ ಮಾಮ? ಬಾಮ್ಮ ಬಾಮ್ಮ. ರೆಡಿ ಟೀಮ್? ಸುಜನ್ ಮಾಮ, ಇವಾಗ ಈ ಕಾಟನ್ ಬಾಕ್ಸ್ ತಂದಿದೀವಲ್ಲ, ನಾವ್ ಹೇಳಿದ್ವಲ್ಲ ಗೇಮ್ಗಳಿದೆ ಅಂತ. ಇವಾಗ ಗೇಮ್ ನ ನಾನು ಎಕ್ಸ್ಪ್ಲೇನ್ ಮಾಡಲ್ಲ, ನನ್ನ ಫ್ರೆಂಡ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಓಕೆನಾ? ಈಗ ಗೇಮ್ ಆಡ್ಸೋಣ. ಏನ್ ಗೊತ್ತಾ, ನಾನು ನಿಮ್ಗೆ ಈ ಎಲ್ಲಾ ಗಿಫ್ಟ್ ಅಲ್ಲೂ ಒಳಗಡೆ ಒಂದೊಂದು ಗಿಫ್ಟ್ಗಳಿದೆ. ಆ ಗಿಫ್ಟ್ ಹೇಳಕ್ಕೆ ನಾನು ಕ್ಲೂ ಕೊಡ್ತೀನಿ ನಿಮ್ಗೆ, ನೀವು ಅದಕ್ಕೆ ಆನ್ಸರ್ ಹೇಳ್ಬೇಕು, ಸರಿನಾ? ಈಗ ನಾವು ಇದಕ್ಕೆ ಏನಾದ್ರೂ ಊಟ ಕೊಟ್ಟಿಲ್ಲ ಅಂದ್ರೆ ಒಂದ್ ಮೂಲೆಯಲ್ಲಿ ಸತ್ತಿ ತರ ಬಿದ್ದಿರುತ್ತೆ. ಅಕಸ್ಮಾತ್ ಏನಾದ್ರೂ ಅಪ್ಪಿತಪ್ಪಿ ಊಟ ಕೊಟ್ಟ ಅಂದ್ರೆ ಬಕಾಸುರ ತರ ಊದ್ಕೊಳ್ಳುತ್ತೆ. ಏನು? ಬಲೂನು. ಮಾಮ, ಇವಾಗ ಆ ಗಿಫ್ಟ್ ಒಳಗಡೆ ಒಂದಷ್ಟು ಬಲೂನ್ಗಳಿವೆ. ಈ 3 ಜನ ನಮ್ ಫ್ರೆಂಡ್ಸ್ ಇದಾರಲ್ಲ, ಅವರು ಅದನ್ನ ಬಲೂನ್ನ ಹೊಡಿಬೇಕು. ಕೈಯಲ್ಲ ಕಾಲಲ್ಲ, ಕುತ್ಕೊಂಡ್ ಹೊಡಿಬೇಕು ಮಾಮ. ಅದಕ್ಕೋಸ್ಕರ ಒಂದ್ ಸ್ಟೂಲ್ಸ್ ಬೇಕು, ತರ್ಸಿ ಮಾಮ. ಸ್ಟೂಲ್ ಕೊಡ್ರ. ರೆಡಿ ಮಾಮ, ಇವಾಗ ಆಟ ಶುರು ಮಾಡನ್ವಾ? ಇವಾಗ ಇವ್ರು 3 ಜನ ಆಟ ಆಡೋದ ಇದನ್ನ? ಹೌದು ಮಾಮ. ಯಾರ್ ಫಸ್ಟ್ ಮುಗಿಸ್ತಾರೋ ಅವರೇ ವಿನ್ನರು. ಇದ್ರ ಮೇಲೆ ಬಲೂನ್ ಇಕ್ಬಿಟ್ಟು ಹೊಡಿಬೇಕು ಕುತ್ಕೊಂಡು. ಈ ಬಾಕ್ಸ್ ನಿಂದು, ಈ ಬಾಕ್ಸ್ ನಿಂದು, ಈ ಬಾಕ್ಸ್ ನಿಂದು, ಆಯ್ತಾ? ಹೋಗ್ಬೇಕು, ಬಲೂನ್ ತಗೊಂಡ್ಬರ್ಬೇಕು, ಆ ಚೇರ್ ಮೇಲೆ ಇಟ್ಕೋಬೇಕು, ಕೂತ್ಕೊಂಡು ಅದನ್ನ ಹೊಡಿಬೇಕು. ಓಕೆ, ಇಷ್ಟ ಆಟ. ಓಕೆ, ಬಂದ್ಬಿಡಿ ಎಲ್ಲ ಹಿಂದೆ. ರೆಡಿ, 1 2 3 ಮ್ಯೂಸಿಕ್. ಹುಷಾರು. ಮೋಸ. ಸೂಪರ್ ವಿನ್ನರ್. ಸೂಪರ್, ಹೊಡಿಕಂದ. ಚೆನ್ನಾಗಿ ಆಡಿದ್ರಿ. ಸೂಪರ್. ತಾವು ಗೆದ್ದಿದ್ದೀರಾ. ಥ್ಯಾಂಕ್ ಯು. ತಾವು ಗೆದ್ದಿದ್ದೀರಾ. ನಾವಿಬ್ರು ವಿನ್ನರ್ಸು. ತಾವು ಗೆದ್ದಿದ್ದೀವಿ. ಸೂಪರ್. ನೆಕ್ಸ್ಟ್ ಹೇಗಿತ್ತು ಫ್ರೆಂಡ್ಸ್? ಇದು ಸೆಕೆಂಡ್ ಗೇಮ್. ಏನು ಮಾಮ, ಈಗ ನನ್ಗೊಂದು 3 ಟೇಬಲ್ ಬೇಕು. ಸರಿ, ತಾಬರ. ಮಾಮ, ಈಗ ರೂಲ್ಸ್ ಹೇಳ್ಬಿಡ್ತೀನಿ. ಇಲ್ಲಿ ವೈಟ್ ಕಪ್ಸ್ ಇದೆಯಲ್ಲ, ಅದನ್ನ ಅವರು ಪಿಪಿಯಿಂದ ಊದಿ ಬೀಳಿಸ್ಬೇಕು. ಯಾರು 4 ಮಜಾ ಟಾಕೀಸ್ ಲೋಟ ಸೇವ್ ಮಾಡ್ತಾರೋ ಫಸ್ಟ್ ಅವ್ರು ವಿನ್ ಆದಂಗೆ. ಓಕೆ, ಇವಾಗ ಏನು ಅಂದ್ರೆ ಮಜಾ ಟಾಕೀಸ್ ಅಂತ ಬರ್ದಿದ್ಯಲ್ಲ, ಆ ಲೋಟನ್ ಮಾತ್ರ ಬೀಳಿಸೋಂಗಿಲ್ಲ. ಇನ್ ಮಿಕ್ಕಿದನ್ನೆಲ್ಲ ಪಿಪಿಲಿ ಹಿಂಗ್ ಬಂದು ಊದಿ ಬೀಳಿಸ್ಬೇಕು. ಮ್ಯೂಸಿಕ್.
ಬೀಳಿಸ್ಬೇಕು. ಜಜಮಾಮ ಹಲೋ, ಟೇಬಲ್ ಇಂದ ಬೀಳ್ಬೇಕು ಅವೆಲ್ಲ. ಶಾಬಾಷ್. ಹೇಗೆ ನಮ್ ಟೀಮ್ ಮಾಡ್ತಪ್ಪ, ಸುಮ್ಮನೆ ಅಲ್ಲ. ನಾವೆಲ್ಲ ಜೊತೆಲಿ ನಿಂತ್ಕೊಂಡು ಒಂದು ಫೋಟೋ ತಗೊಂಡ್ಬಿಡೋಣ. ಬನ್ನಿ, ಬರ್ರಪ್ಪ. मजा 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 ನನ್ನ ಲಾಸ್ಟ್ ಏನಪ್ಪ? ನಮ್ ಎಂಟರ್ಟೈನ್ ಮಾಡಿರೋದು ನೀವು ಮತ್ತೆ ಎಲ್ಲ ಮಜಾ ಟಾಕೀಸ್ ಅವರು ಬಂದು ನಮ್ ಎಲ್ಲಾರ ಜೊತೆನು ಡ್ಯಾನ್ಸ್ ಆಡ್ಬೇಕು. ಡ್ಯಾನ್ಸ್ ಆಯ್ತು, ಕರ್ಸೋಣ, ಎಲ್ಲರೂ ಬರ್ತಾರೆ. ಸೊ ನೀವೆಲ್ಲ ಮಜಾ ಟಾಕೀಸ್ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಚೆನ್ನಾಗಿ ಓದಿ, ಥ್ಯಾಂಕ್ಸ್. ನಗ್ನಗ್ತಾ ಇರಿ, ಖುಷಿಯಾಗಿರಿ. Yeah, sure. ಒಂದ್ ನಿಮಿಷ. ತಿಲ್ಲದ ತಿಲ್ಲ ವಿಕಲ ತಿಕ್ಕಲ ಚಪ್ಪಲ ವಿಫಲ ಪ್ರಜೆಗಳಿವರು ಸೇರೋ ಈ ಟಾಕೀಸ್. ವೀಕ್ಷಕರೇ, ನಗ್ತಾ ಇರಿ, ನಗಿಸ್ತಾ ಇರಿ. ಬಿಕಾಸ್ ಅ ಡೇ ವಿತೌಟ್ ಲಾಫ್ಟರ್ ಇಸ್ ಅ ಡೇ ವೇಸ್ಟೆಡ್. ದಯವಿಟ್ಟು ಗಿಡ ನೆಡಿ, ನೀರುಳಿಸಿ. ಮುಂದಿನ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ನೀವು ನೋಡ್ತಾ ಇದ್ರಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್. ಥ್ಯಾಂಕ್ ಯು, ಗುಡ್ ನೈಟ್, ಬಾಯ್. ನೋಡಿರಿ ಡೋಂಟ್ ಮಿಸ್